ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲೊಬ್ರು ಕುಂಟೆತ್ತು ಐತೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಒಂಥರ ಹೆಂಗೆ ಅಂದರೆ ಬಾಗ್ಲೂರಿಗೆ ಕುಂಟೆತ್ತಿದ್ದಂಗೆ ಇದು. ಯಾಕೆ ಅಂತಂದರೆ ನಾವು ಇವತ್ತು ಜಾತ್ರೆಯಲ್ಲಿ ವೀಡಿಯೋ ಮಾಡೋಕ್ಕೆ ಬಂದಾಗ ಕಾಣಿಸ್ಕೊಂಡಂಥ ಎತ್ತಿದು. ಸರಿನಾ ಯಜಮಾನ್ರೆ, ನಮಸ್ಕಾರ, ಚೆನ್ನಾಗಿದ್ದೀರಾ? ಮನೆ ತಕ್ಕ ಬರೋವು ಸಿಗವೆ, ಇವತ್ತು ಜಾತ್ರೆಯಲ್ಲಿ ಸಿಕ್ಕಿದ್ದೀವಿ. ಓಕೆ, ಎಷ್ಟು ಜೊತೆ ಹಾಕೊಂಬಂದಿದ್ದೀರಾ? 2 ಜೊತೆ ಹಾಕೊಂಬಂದಿರಿ. ಏನೇನಲ್ಲೂ ಎಲ್ಲ 4 ಆರಲ್ಗೆ ಇವು 6 ಬಿದ್ದದೆ. ಓಕೆ, ಈಗ ವಯಸ್ಸಾಯ್ತಲ್ಲ, ಯಾತಕ್ಕೆ ಬೇಕು ನಿಮ್ಗಿದು? ಏನೋ ಕೈಯಾಶು, ನಾನು ಇರೋ ಗಂಟ ಇನ್ನೊಂದು 2 ವರ್ಷ ಇರ್ತೀನೋ 3 ವರ್ಷ ಇರ್ತೀನೋ, ಇರೋ ಗಂಟೆ ದನ ಕಟ್ಬೇಕು ಅನ್ನೋ ಬಂದ್ಬಿಟ್ಟದೆ ಕಟ್ತಾ ಇದ್ದೀನಿ. ಅದಕ್ಕೋಸ್ಕರ ಕಟ್ತಾ ಇದ್ದೀರಾ? ಇಲ್ಲ ಅಂದ್ರೆ ಇಲ್ಲ. ಓಕೆ, ಈಗ ಇದರಲ್ಲಿ ಈ ವಯಸ್ಸಲ್ಲಿ ಏನಕ್ಕೋಸ್ಕರ ಈ ಎತ್ತನ್ನ ತಗೊಂಡಿದ್ದೀರಿ ಹೇಳಿ? ಏನೋ ನಮ್ಮ ಅಪ್ಪ ಸಾಕ್ತಿದ್ರು, 5 ದಿನದಿಂದ ನಮ್ಮ ಅಪ್ಪನ ಹೆಸರು ಎತ್ತು ಬಿಡೋಣ ಅಂದ್ಬಿಟ್ಟು ಸಾಕ್ತಾ ಇದ್ದೀನಿ. ಯಾವ ಊರು ನಿಮ್ಮದು? ಬಾಗ್ಲೂರು ಸಿಟಿ ಅಲ್ವಾ? ಸಿಟಿ ಒಳಗಡೆ ಈ ದನ ಸಾಕೊಂಡು ವ್ಯವಸಾಯ ಮಾಡ್ತಿದ್ದೀರಲ್ಲ? ಮಾಡ್ತೀನಿ ಸ್ವಾಮಿ, ಈಗಿದೆ ಆರಂಭ ಮಾಡಿಲ್ಲ ಅಷ್ಟೇ. ವರ್ಷ 10 ಎಕರೆ 11 ಎಕರೆ ಆರಂಭ ಮಾಡಿದ್ದಕ್ಕಿಂತ ಆರಂಭ ಮಾಡಿಲ್ಲ. ಓಕೆ, ಎತ್ತು ಕಟ್ಟಬೇಕು, ಕಟ್ಟಿದ್ದೀನಿ. ಎತ್ತು ಕಟ್ಟಬೇಕು, ಅದಕ್ಕೋಸ್ಕರ ಕಟ್ಟಿದ್ದೀರಾ ಅಲ್ಲ? ಯಾಕೆ ಅಂದರೆ ಈಗ ಕಾಲಾಗಲ್ಲ ಅಂತೀರಾ, ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ಅಂಥದ್ರಲ್ಲೂ ವ್ಯವಸಾಯ ಮಾಡ್ತಿರಲ್ಲ, ಅದಕ್ಕೆ ಕೇಳ್ತಾ ಇರೋದು. ಎಷ್ಟು ದಿನ ಆಯ್ತು ಇವು ತೊಗೊಂಬಂದು ನೀವು? ಮಾರ್ಚ್ ತಿಂಗಳಲ್ಲಿ ಇವು ತಂದಿರಿ. ತಂದಾಗ ಹಿಂಗೆ ಇದ್ವಾ ಬಣ್ಣ? ತಿರ್ಗಾ ರೆಡಿ ಮಾಡಿದ್ದೀರಾ? ಓಕೆ, ಇವಾಗ ಏನು ಬೆಲೆ ಹೇಳ್ತಾ ಇದ್ದೀರಾ? 4.5 ಹೇಳ್ತಾ ಇದ್ದೀರಾ. ಯಾರ ಬಂದರೆ ಕೊಡ್ತೀರಾ? ಓಕೆ, ಎಷ್ಟು ದಿನ ಆಯಿತು ಜಾತ್ರೆಗೆ ಬಂದು ನೀವು? ಬೆಳಗ್ಗೆ ಅಷ್ಟೇ ಇಳಿಸಿದ್ದೀರಾ? ಓಕೆ, ಈಗ ಗಿರಾಕಿ ನೀವು ಅಂದ್ಕೊಂಡಂಗೆ ಬಂದವ ಇಲ್ವಾ? ಜನ ಓಡಾಡ್ತಾವ್ರೆ. ಏನಾರ ದನ ಏನಾರ ಮಾರಾಟ ಆಗವ ಜಾತ್ರೆ ಒಳಗಡೆ? ಹಾಂ, ಬೆಳಗ್ಗೆಯಿಂದ ಜನ ಓಡಾಡ್ತಾವ್ರೆ. ಓಕೆ, ಇವಾಗ ಪ್ರತಿ ವರ್ಷದ ಗಿರಾಕಿಗೂ ಈ ವರ್ಷದ ಗಿರಾಕಿಗೂ ಏನಾರ ವೇರಿಯೇಷನ್ ಇದೆಯಾ? ನಾನು ಯಾವ ವರ್ಷನೂ ದನ ಜಾತ್ರೆಗೆ ಆಗ್ತಾನಲ್ಲ, ಈ ವರ್ಷ ಜಾತ್ರೆಗೆ ಬಂದಿರೋದು. ಹಾಂ, ಇಷ್ಟು ವರ್ಷ ಮನೆ ತವೆ ಮಾರ್ಕೊಂಡ್ಬಿಡೋದು. ಮನೆ ತೆಗೆ ಇದು ಮಾಡಿದೆ. ಹಾಂ, ಮತ್ತೆ ಇವು ಮನೆ ತವೆ ಕೇಳಿದ್ರೆಲ್ಲ ಕೊಟ್ಬಿಡ್ಬೇಕಾಗಿತ್ತು, ಯಾಕೆ ಬಂದ್ರಿ ನೀವು? ಜಾತ್ರೆ ನೋಡ್ಬೇಕು ಅಂತ ಕಾಯಿಸ್ತಾನೆ, ಚಳಿದಾಗ ಅದರ್ಬೇಕು. ಓ ಹಂಗೆ. ಅಂದರೆ ಇವಾಗ ಸತ್ಯ ಈಚೆಗೆ ಬತ್ತದೆ ಅಂತ ಆಯಿತು, ಚಳಿಲಿ ಉದುರ್ಬೇಕು ಅಂತ ಬಂದಿದ್ದೀರಿ. ಹಾಂ, ನೋಡಿ ಮನೆಯಲ್ಲಿ ಜಾಗ ಇಲ್ವಂತೆ ನಮ್ಮ ಕುಂಟೆತ್ಗೆ, ಅದಕ್ಕೇನೆ ಮನೆಯಿಂದ ಒಡೆದು ಆಚೆ ಹಾಕವ್ರೆ ಅಂತ ಇಲ್ಲಿ ಬಂದು ತಂಡಿಲಿ ಮಲಿಕಳಕ್ಕೆ ಬಂದವ್ರೆ. ಹಾಂ, ಮನೆ ತವೆ ಎತ್ತು ಕೇಳಿದ್ರು ಕೊಡಲಿಲ್ಲ. ನೋಡಿ ಜಾತ್ರೆ ನೋಡೋಕ್ಕೋಸ್ಕರ ಎತ್ತ ಒಂದು ಜೊತೆ ಅಲ್ಲ ಅಂತ 2 ಜೊತೆ ಹಾಕೊಂಡ್ ಬಂದವ್ರೆ. ಓಕೆ, ಈ ಮೊಬೈಲ್ ನಂಬರ್ ಯಾವುದು? 8722 433 856. ಇವರು ನಮ್ಮ ಬಾಗ್ಲೂರಲ್ಲಿ ಹೆಂಗೆ ಅಂದರೆ ಅಪ್ಪಣ್ಣ ಅಂತಂದರೆ ಒಂದು ಫೇಮಸ್ಸು, ಚಾಕ್ಲೇಟ್ ಬಾಗ್ಲೂರು. ಹೆಂಗೆ ಅಂದರೆ ಈ ವಯಸ್ಸಲ್ಲೂ ಕೂಡ ಗಾಡಿ ಓಡ್ಕೊಂಡು ವ್ಯವಸಾಯ ಮಾಡಿಕೊಂಡು ತುಂಬ ಒಂದು ಎಲ್ಲ ಕೆಲಸನೂ, ಕುರಿ ಬಂಡ ಹೊಡಿತಾರೆ, ಎಲ್ಲ ಮಾಡ್ತಾರೆ. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಸುಮ್ಮನೆ ಏನೋ ದನ ಕಟ್ಕೊಂಡಿರೋಂಥ ವ್ಯಕ್ತಿ ಅಲ್ಲ. ಯಾಕೆಂದರೆ ಮೂಲತಃ ವ್ಯವಸಾಯ ಮಾಡೋದನ್ನು ಕಣ್ಮುಂದೆ ನೋಡಿರೋದ್ರಿಂದ ನಾವಿವತ್ತು ಬಂದಾಗ ಇಲ್ಲಿ ಸಿಕ್ಕಿದ್ದಕ್ಕೆ ಹಂಗೆ ಮಾತಾಡಿಸಿದ್ದೀವಿ. ಯಾರಿಗಾದ್ರೂ ಬೇಕು ಅಂದರೆ ಈ 2 ಜೊತೆ ಎತ್ತುಗಳಿದ್ದಾವೆ ಅವರವು. 2 ಜೊತೆಲಿ ಯಾವ ಜೊತೆ ಎತ್ತಬೇಕು ಅಂದ್ರೆ ಅವ್ರು ವಾಪಸ್ ಮನೆಗೆ ಏನಾರ ಹೋದರೆ ಎತ್ತು ಮಾರಾಟ ಆಗದೆ ಫೋನ್ ಮಾಡಿದ್ರೆ ಅವ್ರು ಎತ್ತು ಕೊಡ್ತಾರೆ, ಸ್ಪಂದಿಸ್ತಾರೆ. ಮತ್ತು ಎಲ್ಲರ ಥರ ಫೋನ್ ಎತ್ತಿರೋದು ಆ ಥರ ಎಲ್ಲ ಮಾಡಲ್ಲ. ಅಪ್ಪಣ್ಣ, ಏನೇನು ತಿಂಡಿ ಆಗ್ತಾಯಿದ್ದೀವಿ ಈಗ? ಬೂಸ ಅಥವಾ ಬೆಣ್ಣೆ ಗಿಣ್ಣೆ ಅಥವಾ ಹಾಲು ಪಾಲು? ನಿನಗೆ ಬೆಣ್ಣೆ ಇಲ್ಲ, ಇನ್ನು ಅವು ಕೆಲಿಂದ ಕೊಡೋಣ ಅಂತನಾ? ಹಂಗೆ ಹೇಳು. ಓಕೆ, ಈಗ ಈ ವರ್ಷ ಜಾತ್ರೆಗೆ ಬಂದಿದ್ದೀರಲ್ಲ, ಇಲ್ಲೆಲ್ಲ ಲೈಟಿಂಗ್ ವ್ಯವಸ್ಥೆ ಮಾಡಿಸಿದಾರ ಸಿಬ್ಬಂದಿ ವರ್ಗ? ಎಲ್ಲೈತೆ ಲೈಟ್ ಇಲ್ಲಿ? ಅದೇ ಮೇನ್ ರೋಡಲ್ಲಿ ಲೈಟ್ ಅದೇ, ಒಳಗಡೆಗೆಲ್ಲ ಲೈಟ್ ಅದೇ. ಅದೇ ರೋಡ್ ಸೈಡ್ ಅವ್ರು ಬಿಟ್ಕೊಂಡು ಹೋಗಿಲ್ಲ, ಅದು ಅವ್ರವ್ರ ಚಪ್ರದವ್ರು ಹಾಕೊಂಡವ್ರೆ. ಈಗ ನಾವು ಹೇಳ್ಕೋಬೇಕು. ಓ ಅಂದರೆ ಈಗ ನಮ್ಮ ಜಿಲ್ಲಾಡಳಿತದಿಂದ ಮತ್ತು ಇದು ಏನು ದೇವಸ್ಥಾನದ ಮಂಡಳಿಯ ಕಡೆಯಿಂದ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ ಮಾಡ್ತಾರೆ. ಅದರಲ್ಲಿ ನೀರಿನ ವ್ಯವಸ್ಥೆಯಲ್ಲಿ ಯಾರು ಬೆಳ್ಳೆತ್ತಿ ತೋರಿಸುವಂತ ಇಲ್ಲ. 5 ನಿಮಿಷಕ್ಕೆ 10 ನಿಮಿಷಕ್ಕೆ ಬರ್ತಾ ಇರ್ತವೆ. ಅದೇ ರೀತಿ ಬೀದಿ ದೀಪದ ವ್ಯವಸ್ಥೆ ಯಾಕಿಲ್ಲ? ಇನ್ನ ಗೊತ್ತಿಲ್ಲ.
ಅಂದರೆ ಈ ನೆಕ್ಸ್ಟು ಮಾತ್ರ ಅನುಕೂಲ ಚೆನ್ನಾಗೈತೆ ನಮ್ಗೆ. ಅನುಕೂಲ ಚೆನ್ನಾಗೈತೆ, ಗಿರಾಕಿ ಓಡಾಡ್ತಿದ್ದಾರೆ. ಅಂದರೆ ನೀವು ಈ ವರ್ಷ ಎತ್ಗಳು ಮಾರಿ ನೆಕ್ಸ್ಟ್ ವರ್ಷ 4 ಜೊತೆ ಮಾಡ್ತೀರಿ ಈಗ. ಹಂಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಂಗೆ ಇವನ್ನ ವಾಕಿಂಗ್ ಬಿಡಿಸ್ತೀನಿ ನೋಡಿ, ಯಾರಿಗಾದ್ರೂ ಬೇಕು ಅನ್ನೋರು ಈ ಎತ್ತುಗಳನ್ನು ತಗೋಬೋದು. ದನಿ ನಿಂದುಕೋಬೇಡ, ನೀನು ಸೈಡ್ ಬಾ. ನೋಡ್ತಾ ಇರ್ಬೋದು ಇವನ್ ಜೊತೆ ಬಿಡಿಸಿದ್ದೀನಿ. ಬಿಡಿಸಿ ಯಾಕೆಂದರೆ ಕಾಲು ಕೈ ಹೆಂಗಿರುತ್ತದೆ ಅಂತ ನೋಡಬೇಕು ಅಂತಾನೆ. ನೋಡ್ತಾ ಇರ್ಬೋದು, ಬರ್ಬೋದು, ತಗೋಬೋದು. ಕೈ ಕಾಲಲ್ಲಾಗಲಿ ಬಣದಲ್ಲಾಗಲಿ ಕೆಲಸದ ವಿಚಾರದಲ್ಲೂ ಅಷ್ಟೇ ನಂಬರ್ 1 ಕೆಲಸ ಮಾಡ್ತವೆ. ನೋಡ್ತಾ ಇರ್ಬೋದು, ಇವು ಕೂಡ ಆರಲ್ಗೆ ಒಂದೊಂದಲ್ಲಿ ಬಿದ್ದವೆ. ಈ ಎತ್ತುಗಳನ್ನು ಕೂಡ ಒಂದು ವಿಡಿಯೋ ಮಾಡಿರ್ತೀನಿ ಹಂಗೇ. ಅದೊಂದು ವೇಳೆ ಗೇಯ್ತಕ್ಕಂಥ ದುಡಿಮೆ ಮಾಡ್ತಕ್ಕಂಥ ಹೊರಗಿನ ರೈತರಿಗೆ ಯಾರಿಗಾದರೂ ಬೇಕು ಅನಿಸಿದ್ರೆ 100% ಹಿಡ್ಕೋಬೋದು. ಸರಿ, ನಾ ಸುಳಿಗಳ ವಿಚಾರದಲ್ಲಿ 90% ನಾನು ನೋಡಿರ್ತೀನಿ, ಏನಾರು ಇದ್ದರೆ ಹೇಳಿರ್ತೀನಿ. ಆ ಥರದ್ದು ಯಾವುದೂ ಇಲ್ಲ. ಹೀಗಾಗಿ ಎತ್ತು ನೋಡ್ತಾ ಇರ್ಬೋದು, 2 ಒಂದೇ ತೂಕ, ಒಂದೇ ಬಣ್ಣ, ಚೆನ್ನಾಗಿದ್ದಾವೆ ನೋಡಿ. ಯಾರಿಗಾರ ಬೇಕು ಅನಿಸಿದ್ರೆ ಕಾಲ್ ಮಾಡಿ ಮಾತಾಡ್ಬೋದು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಜನ ದನ ತಗೊಳಕ್ಕೆ ಅಂತ ಬಂದಿದ್ದಾರೆ. ಅವ್ರು ಹೇಳೋ ವ್ಯಾಪಾರ ಕೇಳಿ ಸುಸ್ತಾಗಿ ಪಾಪ ಮಲ್ಕೊಂಬಿಟ್ಟಿದ್ದಾರೆ ಇದ್ರು. ಆಮೇಲೆ ಇವ್ರನ್ನ ಯಾಕೆ ಅಂತ ಕೇಳಿದ್ರೆ ನಾವು ಸ್ವಲ್ಪ ಬಂದವ್ರಿಗೆಲ್ಲ ವ್ಯಾಪಾರ ಹೇಳಿ 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 ಸುಸ್ತಾಗಿ ಗಾಡೆ ಹೊರಿಕೊಂಬಿಟ್ಟಿದ್ದೀವಿ ಸರ್ ಹುಲ್ಲೋರಿನ ಅಂತ ಹೇಳ್ತಾವ್ರೆ. ಯಾಕೆಂದರೆ ಇವ್ರು ಕಮ್ಮಿ ಹೇಳ್ತಾ ಇಲ್ಲ, ಅವರು ಹೆಚ್ಚಿಗೆ ಕೇಳ್ತಾ ಇಲ್ಲ. ಇದು ಸಮಸ್ಯೆ. ಅವ್ರು ಏರ್ತಾ ಇಲ್ಲ, ಇವ್ರು ಕೆಳಗೆ ಇಳಿತಾ ಇಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂದರೆ ತಟ್ಟೆ ಮೇಲೆ ಮಡಿಕೊಟ್ಟಿರೋ ಸ್ಕ್ವೇರ್ ಫೀಟ್ ದುಡ್ಡು. ಇದಕ್ಕೆಲ್ಲ ಮೂಲ ಕಾರಣ. ತಟ್ಟೆ ಮೇಲೆ ಮಡಗಿ ಸ್ಕ್ವೇರ್ ಫೀಟ್ ದುಡ್ಡ ಕೊಟ್ಟವ್ರಲ್ಲ, ಇದ್ರ ಪ್ರಭಾವ. ಜೊತೆಗೆ 10ನೇ ತಾರೀಕು ಜಾತ್ರೆ, 20ನೇ ತಾರೀಕು ಜಾತ್ರೆ, 15ನೇ ತಾರೀಕು ಜಾತ್ರೆ ಅಂತ ಅನ್ಸವ್ರಲ್ಲ, ಅದರೆಲ್ಲದರ ಮೂಲ ಪ್ರಭಾವ ಇವತ್ತು ಜಾತ್ರೆ ಘಾಟಿ ಪ್ಲಾಫ್ ಆಗೋಕ್ಕೆ ಇದೇ ಮೊದಲನೇ ವರ್ಷ ಕಾರಣ. ಯಜಮಾನ್ರೆ, ಮೊದಲನೇದಾಗಿ ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮೂರು, ಅಡ್ರೆಸ್ ಹೇಳಿ. ನಮಗೆ ವೀಕ್ಷಕರು ಕರೆ ಮಾಡಿದಾಗ ದಯವಿಟ್ಟು ಸ್ಪಂದಿಸಿ ಹೇಳಿ. ನಮ್ಮ ಹೆಸರು ಬಾಲರಾಜು ಅಂತ. ಬರೀ ಬಾಲರಾಜುನ ಏನು? ಓ, ನೀವು CM? ಹೌದು ನೋಡಿ ಸ್ವಾಮಿ, CM ಅಂತೆ ಸ್ವಾಮಿ ಇವರು. ಬಾಲರಾಜು ಅಂತ ನೋಡಿ, CM ಬಾಲರಾಜು. ಯಪ್ಪ, ಯಲಹಂಕ ತಾಲೂಕು, ಹಾಂ, ಜಾಲ ಹೋಬಳಿ, ಬಾಗಲೂರು ಪೋಸ್ಟ್, ಚೊಕ್ಕನಹಳ್ಳಿ ಅನ್ನೋ ಗ್ರಾಮ. ಓಕೆ, ಈಗ ಇವು ತಂದಿರವ ಅಥವಾ ನೀವು 120 ಕೂಟ ಮಾಡಿರವ, ಏನು ಕತೆ ಇದು? ಮನೇಲಿ ಹುಟ್ಟಿದ್ದು. ಓ, ಎಡಗಡೆದು ಮನೇಲಿ ಹುಟ್ಟಿದ್ದು, ಬಲಗಡೆದನ್ನ ಕೂಟ ಮಾಡಿದ್ರಿ. ಯಾಕೆ ನಿಮಗೆ ಈ ದನಗಳು ಕೂಟ ಮಾಡಬೇಕು ಅಂತ ಹುಚ್ಚು? ಏನು ಕಾರಣ? ನಮ್ಮಂಥವ್ರು ಹೇಳಿದ್ರು ಕೂಟ ಮಾಡಿದ್ರಿ. ಏನು ಬೆಲೆ ಕೂಟ ಮಾಡಿದ್ರಿ ಇವ? ಅಲ್ಲಲ್ಲ, ಈಗ ನೀವು ಕೂಟ ಮಾಡಿದ್ರಿ ಅಲ್ವಾ, ಏನು ಬೆಲೆಗೆ ತಂದ ಕರುನ ಕೂಟ ಮಾಡಿದ್ರಿ? 65 ಅಂದರೆ ಅಲ್ಲಿಗೆ 130 ಬಿದ್ದವೆ. ಅದಕ್ಕೆ ನೀವು 185 ಹೇಳ್ತಾ ಇದ್ದೀರಾ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, 185 ಹೇಳ್ತಿದ್ದಾರೆ. ಹೆಚ್ಚು ಕಮ್ಮಿ ಕೂತ್ಕೊಂಡ್ರೆ ಏನೋ ಒಂದು ಆಗುತ್ತೆ ಅಲ್ವಾ? ಓಕೆ, ಈಗ ಎಷ್ಟು ವರ್ಷದ ನಿಮ್ಮ ದನಕರುಗಳ ಜರ್ನಿ ಇತ್ತು? ಮೊದಲಿಂದನೂ ಕಟ್ತಾ ಬರ್ತಾ ಇದ್ದೀರಾ? ಅವಾಗಿಂದನೂ ಕಟ್ತಾ ಇದ್ದೀರಾ. ಓಕೆ, ಈಗ ಘಾಟಿಗೆ ಬಂದಿರೋದು ಇದು ಎಷ್ಟನೇ ವರ್ಷ? ಮೊದಲಿಂದನೂ ಬರ್ತಿದ್ದೀರಾ? ವರ್ಷ ಬರ್ತೀರಾ. ಓಕೆ, ಈ ವರ್ಷ ಎಷ್ಟು ಜೊತೆ ದನಗಳಿದಾವೆ ನಿಮ್ಮ? ಹೌದಾ? ಓಕೆ, ಎಷ್ಟು ಜೊತೆ ದನಗಳಿದಾವೆ ನಿಮ್ಮವು? ಮನೇಲಿ 2 ಅಂದರೆ ಏನು ಅವು ಎತ್ತುಗಳ? ಓ, ಅಂದರೆ ಹಸಕರ ಮಡಿಕೊಂಡಿದ್ರೆ, ನಾಟಿ ಹಸ. ಓ, ಹಾಲು ಕುಡಿಯೋಕ್ಕೋಸ್ಕರ. ಓಹೋ, ನೋಡ್ರಿ ಸ್ವಾಮಿ, ನಾಟಿ ಹಸ ಮಡಿಕೊಂಡು ಮನೇಲಿ ಒಂದು ಕರ ಹಾಕ್ಸಿ ಅದಕ್ಕೊಂದು ಕೂಟ ಮಾಡಿ ಒಂದು ಜೊತೆ ಎತ್ತು ಮಾಡಿ ಜಾತ್ರೆಗೆ ಬರೋದು, ಇದು ನಿಜವಾದ ರೈತರ ಲಕ್ಷಣ. ಸ್ಕ್ವೇರ್ ಫೀಟ್ ದುಡ್ಡದೆ ಅಂತ ತಗೊಂಡೋಗಿ ತಟ್ಟೆ ಮೇಲೆ ಜೋಡಿಸೋದು ಅದಲ್ಲ. ನಿಮ್ಗೆ ಸ್ಕ್ವೇರ್ ಫೀಟ್ ಕಷ್ಟಪಡ್ತೀರಾ. ಓಕೆ, ಏನಾರು ವ್ಯವಸಾಯ ಏನಾರು ಮಾಡಿದ್ದೀರಾ? ಗಾಡಿ ಹೊಡೆದಿದ್ದೀರಾ? ಓಕೆ, ಎಲ್ಲ ಕೆಲಸ ಮಾಡಿಸ್ತೀರಾ, ಏನು ತೊಂದರೆ ಇಲ್ಲ ದನ ಕರುಗಳಲ್ಲಿ. ಇವೆಲ್ಲ ಯಾರು ನೋಡ್ಕೋತಾರೆ? ನೀವುಗಳು ನೋಡ್ಕೊಳ್ಳೋದಾ ಅಥವಾ ಬೇರೆಯವರ? ಅಪ್ಪ ಮಗ ಇಬ್ಬರೇ ನೋಡ್ಕೊಂತೀರಾ. ಓಕೆ, ಯಾರು ಬಂದರೆ ಕೊಡ್ತೀರಾ ಹಾಗಾದರೆ? ಅಂದರೆ ಜಾತ್ರೆಯಲ್ಲಿ ಮಾರಿದ್ರೆ ಓಕೆ, ಮಾರಲಿಲ್ಲ ಅಂದರೆ ಯಾರಾದರೂ ವೀಕ್ಷಕರು ನೋಡಿದವ್ರು ಕೇಳಿದ್ರೆ ಕೊಡ್ತೀರಾ? ನಿಮ್ಮ ಮೊಬೈಲ್ ನಂಬರು? 9148
577 009 ನೋಡಿ. ಇವರು CM ಅಂತ CM ಅನ್ಕೊಬಿಡಿ, ನಮ್ಮ CM ಬಾಲರಾಜ್ ಅವರು ಇವರು ಸರಿನಾ. ಇವರ ಇನ್ಶಿಲ್ಲದು. ಆಗೊಂದು ವೇಳೆ ಏನಾದರೂ ಜಾತ್ರೆಯಲ್ಲಿ ಮಾರದೇ ಇದ್ದರೆ ಕರು ಇವ್ರ ಹತ್ರ ಇರುತ್ತೆ, ಹೋಗಿ ಆರಾಮಾಗೆ ತೊಗೋಬೋದು. ಎಡಗಡೆ ಇರ್ತಕ್ಕಂಥ ಅವ್ರ ಮನೆ ಕರಿಗೆ ನಾನೇ ಕೊಮ್ಮಾಡಿದ್ದು ನೋಡ್ತಾ ಇರ್ಬೋದು. ತುಂಬ ಹದಗೆಟ್ಟೋಗಿದ್ದು, ಬಂದು ಕೊಮ್ಮಾಡಿ ಅವ್ರು ಯಾರೋ ಮಾಡಿರೋದು ಕರೆಕ್ಟಾಗಿಲ್ಲ ಅಂತೇಳಿ ನಾನೇ ಕೊಮ್ಮಾಡಿ ಕೊಟ್ಬಿಟ್ಟು ಹೋಗಿದ್ದೆ. ಹಂಗಾಗಿ ಅದೊಂದು ವೇಳೆ ಯಾರಿಗಾರ ಬೇಕು ಅಂದರೆ ಕಾಲ್ ಮಾಡಿಕೊಂಡು ಬಂದು ದನ ಹಿಡ್ಕೋಬೋದು, ಯಾವುದೇ ತೊಂದರೆ ಏನಿಲ್ಲ, ಆರಾಮಾಗಿ ಕೊಡ್ತಾರೆ. ಅಣ್ಣ ಏನೇನು ತಿಂಡಿ ಹಾಕೋದು ನೀವು? ರವೆ ಬೂಸ, ಚಕ್ಕೆ ಬೂಸ, ಜೋಳದ ನುಚ್ಚು, ಕಡಲೆ ಒಟ್ಟು, ಅಷ್ಟು ತಿಂಡಿನ ಕೊಡ್ತೀರಾ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು ಕೂಡ ಒಂದು ಜೊತೆ ನಮ್ಮ ಸ್ನೇಹಿತರವೇನೆ. ಇವತ್ತು ಇಲ್ಲೊಂದು ಜಾಗಕ್ಕೆ ಬಂದಾಗ ಎಲ್ಲರೂ ಅವರು ಒಟ್ಟಿಗೆ ಸಿಕ್ಕಿದ್ದು, ತುಂಬ ಒಂದು ಖುಷಿ ಆಗ್ತಿದೆ. ಅಪ್ಪಯ್ಯಣ್ಣ ಆಗ್ಬೋದು, ನಮ್ಮ CM ಬಾಲರಾಜಣ್ಣ ಆಗ್ಬೋದು, ಗೋವಿಂದಣ್ಣ ಆಗ್ಬೋದು, ನಮ್ಮ ಕೃಷ್ಣಪ್ಪ ಅಂಕಲ್ ಆಗ್ಬೋದು, ಎಲ್ಲರೂ ಕೂಡ ತುಂಬ ಒಂದು ಖುಷಿ ಆಗ್ತಿದೆ. ಈ ಎತ್ತುಗಳಿಗೆ ನಾನೇ ಬೆಂಡು ತೆಗೆದು ಗೆಡ್ಡೆ ಹೊಡೆದಿದ್ದೆ. ಯಾಕೆ ಅಂತಂದರೆ ಒಂಚೂರು ಡಿಫ್ರೆನ್ಸ್ ಇತ್ತು ಅಂತೇಳಿ ಗೆಡ್ಡೆ ಹೊಡೆದಿದ್ದೆ. ಅಣ್ಣ ಮೊದಲನೇದಾಗಿ ನಮಸ್ಕಾರ. ಈಗ ಜಾತ್ರೆಗೆ ಬಂದಿದ್ದೀರಾ, ಎಷ್ಟನೇ ವರ್ಷ ಇದು? ಎರಡನೇ ವರ್ಷ. ಖುಷಿ ಆಯ್ತಾ ಇದೆಯಾ? ವ್ಯಾಪಾರ ಹೆಂಗಿದೆ? ಜನಗಳು ಪರವಾಗಿಲ್ಲ, ಓಡಾಡ್ತಾವ್ರೆ ಜನಗಳು, ಇನ್ನೂ ತೆಗಿತಾವ್ರೆ. ಒಂದು ಲೆಕ್ಕದಲ್ಲಿ ವ್ಯಾಪಾರ ಡಿಮ್ಯಾಂಡ್ ಇದೆಯಾ, ಲೂಸ್ ಇದೆಯಾ? ಲೂಸ್ ಇದೆ. ಅಂದರೆ ದನಕರ ಕೊಂಡ್ಬೋದು, ದೇಶಿಗರು ಕೊಂಡ್ಬೋದು. ಅಂದರೆ ಇವಾಗ ಸ್ಕ್ವೇರ್ ಫೀಟ್ ದುಡ್ಡನ್ನ ತೆಗೆದು ಎಣಿಸಿರೋರ ಕತೆ ಏನಾಗಬೇಕು? ಏನಾಗಬೇಕಂತಂದ್ರೆ ಅವ್ರ ಹಣೆ ಬರ. ಈಗ ನೀವು ಎರಡನೇ ವರ್ಷ ಜಾತ್ರೆಗೆ ಬಂದಿದ್ದೀರಿ. ಮೊದಲು ನಡೀತಿದ್ದಂಥ ಹೋದ ವರ್ಷದ ಹಳೆ ಜಾತ್ರೆ ಇದ್ದಂಥ ಕ್ರೇಜ್ಗೂ ಇವತ್ತಿಗೂ ಗಿರಾಕಿಗೂ ದನಗಳಿಗೂ ಏನು ಡಿಫ್ರೆನ್ಸು? ದನಗಳು ಜಾಸ್ತಿ ಇದ್ದಾವೆ, ಗಿರಾಕಿ ಕಡಿಮೆ. ಅಂದರೆ ಇದಕ್ಕೇನು ಕಾರಣ ಇರ್ಬೋದು? ನಿಮ್ಗೇನಾದ್ರು ಅನಿಸಿದೆಯಾ? ಅಲ್ಲ, ಈಗ ದನ ಕಟ್ಕೋಬೇಕು ಅನ್ನೋರೆ ಆ ಥರ ಕೆಳಗಡೆ ಹೋಯ್ತಾ ಇರಬೇಕಾದ್ರೆ ವ್ಯಾಪಾರ ಹೆಂಗೆ ಮೇಲಕ್ಕೆ ಹೋಗ್ತಿದೆ? ಲಕ್ಷ 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 ಇರೋರು ಅದೇ ಬ್ಲ್ಯಾಕ್ ಮನಿ ಟ್ಯಾಕ್ಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ. ಓಕೆ, ಅದು ಒಂದು ಲೆಕ್ಕಾಚಾರದಲ್ಲಿ ಕರೆಕ್ಟೇ. ಓಕೆ, ಇವಾಗ ನಿಮ್ಮ ಊರು? ಬಾಗ್ಲೂರು ಹತ್ರ ಮಾರೇನಹಳ್ಳಿ, ಯಲಹಂಕ ಪೋಸ್ಟ್ ಅಲ್ಲ? ಯಲಹಂಕ ಪೋಸ್ಟು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರು ನಮ್ಮ ಆತ್ಮೀಯ ಸ್ನೇಹಿತರು. ಇವರು ಚಿಕ್ಕ ಒಂದು ಜೊತೆ ಕರುಗಳು ಮೊದಲೊಂದು ಸತಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಇವಾಗ ಅವರು ಜಾತ್ರೆಗೆ ಬಂದಿದ್ದಾರೆ. ಆಗೊಂದು ವೇಳೆ ಇಲ್ಲಿ ಮಾರಾಟ ಆದರೆ ಓಕೆ, ಮಾರಾಟ ಆಗದೆ ಮನೆಗೆ ಹೋದರೆ 100% ಸಿಗ್ತವೆ. ಅವರು ಸಣ್ಣ ಪುಟ್ಟ ವ್ಯವಸಾಯ ಕೂಡ ಇದರಲ್ಲೇ ಮಾಡ್ತಾರೆ. ನಾನು ಹೋದಾಗ ಕೂಡ ಮಾಡ್ತಾ ಇರ್ತಾರೆ, ಅವಾಗವಾಗ ನೋಡ್ತಾ ಇರ್ತೀನಿ. ಅಣ್ಣ ಮೊಬೈಲ್ ನಂಬರು? 9902 95 16 45. ನೋಡ್ತಾ ಇರ್ಬೋದು, ಇದವರ ಮೊಬೈಲ್ ನಂಬರು. ಅಣ್ಣ ನೀವು ತಿಂಡಿ ಎಲ್ಲ ಏನು ಕೊಡ್ತೀರಾ? ಹಾಂ 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 ಅಷ್ಟೇ, ಅಥವಾ ತುಪ್ಪ ಬೆಣ್ಣೆ ಅವೆಲ್ಲ ಏನಿಲ್ಲ? ಯಾಕೆ ಸ್ವಾಮಿ? ನಾವು ಆಗ್ತಾ ಇಲ್ಲ, ನಮ್ಮ ಹತ್ರ ಕಾಸಿಲ್ಲ, ಆಗ್ತಾ ಇಲ್ಲ. ಓ, ಅಂದರೆ ನಿಮಗೆ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ನೋಡಿ ಸ್ವಾಮಿ, ಈ ವಯಸ್ಸಲ್ಲಿ ಇವ್ರು ಬೆಣ್ಣೆ ತಿನ್ಬೇಕಂತ ಕೇಳ್ಕೊಳ್ರಿ ಸ್ವಾಮಿ. ಹಾಂ, ಇವ್ರಿಗೆ ಈ ವಯಸ್ಸಲ್ಲಿ ಬೆಣ್ಣೆ ತಿನ್ನೋ ಆಸೆ. ನಾವೇನು ಮಾಡುವ? ದನಕ್ಕೆ ನಾಕನ ಅಂತ. ಓಕೆ, ಅಂದರೆ ಇವಾಗ ಏನು ಹೇಳ್ತಿದ್ದೀರಾ ನಿಮ್ಮ ಎತ್ತುಗಳಿಗೆ ಪ್ರೈಸು? 3 ಲಕ್ಷ. ಓಕೆ, ಅಲ್ಲ ಆಗವ? ಬಿದ್ದೈತಾ ಇನ್ನೂ ಇಲ್ವಾ? ಇವಾಗ ಬಿದ್ದೈತಾ? ಅಂದರೆ ಜಾತ್ರೆ ಬಂದಮೇಲೆ ಆಗಿರೋ ಕತೆ ಇದು. ಓಕೆ ಅಣ್ಣ, ಹಂಗೆ ಒಂಚೂರು ಹಾಕ್ಬಿಡ್ರಿ, ಕಾಲಿಂದ ದೂರ ಹೋಗಿ. ನೀವು ಕಾಲಿಂದ ದೂರ ಹೋಗ್ಬೇಕು, ಆ ಕಡೆಗೆ ಹೋಗೋದು, ಈ ಕಡೆಗಲ್ಲ. ಬನ್ನಿ, ಹಂಗೇನೆ ಬನ್ನಿ ಬನ್ನಿ ಬನ್ನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ವಾಕಿಂಗ್ ಕೂಡ ಬಿಡಿಸಿದ್ದೀನಿ. ನಿಧಾನಕ್ಕೆ ಓಲಿ ತಿರುಗಿಸಿ ಹಂಗೆ ತಿರುಗಿಸಿ. ಹೌದು, ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಜೊತೆ ಹೋಗ್ಲಣ್ಣ.